कब तक रहोगे किराए के घर में? अब आपके घर का सपना होगा पूरा, वो भी आपके प्लॉट पर। हर सुविधा और रीजनेबल प्राइस में भाग्यश्री नगर में आपके लिए लाए हैं इलेक्ट्रिसिटी, टार रोड और वाटर सप्लाई जैसे अन्य सुविधा के साथ 2040, 2030 और ऑड साइज प्लॉट्स। आपका और आपके अपनों के सपनों के घर का होगा सपना पूरा, तो देर किस बात की। एड्रेस एयरपोर्ट रोड नियर गांधीनगर, विजयपुर। अधिक जानकारी के लिए दिए गए नंबर्स पर कांटेक्ट करें। यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ಇವತ್ತು ನೋಡ್ರಿ ಅಲ್ಪಸಂಖ್ಯಾತರ ಹೆಸರಿನಿಂದ ಮತ್ತೆ ಇದು ಮುಸ್ಲಿಮರಿಗೆ 10% ಇದ್ದು 15% ಮಾಡಿದ್ರು. ನಾ ಮೊನ್ನೆ ಬೆಳಗಾವಿ ವಿಧಾನಸಭೆಯಲ್ಲಿ ಜಗಳಾಡಿದ ಮ್ಯಾಗ ಜೈನ, ಸಿಖ್, ಕ್ರಿಶ್ಚಿಯನ್ರು ಸಹಿತ ಅಲ್ಪಸಂಖ್ಯಾತರು ಇದ್ದಾರೆ. ಅವ್ರಿಗೆ ಬರೀ 10% ಅತ್ತೆ, 80% ಮುಸ್ಲಿಮರಿಗತ್ತೆ, 10% ಕ್ರಿಶ್ಚಿಯನ್ರಿಗತ್ತೆ. ಇದ್ರು ಬೆಳಗಾವ್ದಾಗ ನಾನು ಜಗಳ ಆಗಿದ್ದು ಜಮೀರ್ ಅಹಮದ್ ಖಾನ್ಗೆ ನನಗೆ ಅದೇ. ಮುಂದೆ ನನ್ನ ಆ ಕಚೇರಿಗೆ ಆಹ್ವಾನ ಮಾಡಿ ಅಲ್ಲಿ ಒಂದು ಹೊಸ ಗೈಡ್ಲೈನ್ಸ್ ಮಾಡಿದ್ರೆ, ಯಾವುದೇ ಅಲ್ಪಸಂಖ್ಯಾತ ಸಮಾಜದಲ್ಲಿ ಬರೋ ಮೊದಲನೇ ಅರ್ಜಿ ಜೈನರವ್ರು ಕೊಟ್ಟರೆ ಜೈನರಿಗೆ ಕೊಡಬೇಕು, ಸಿಖ್ರವ್ರು ಕೊಟ್ಟರೆ ಸಿಖ್ರಿಗೆ ಕೊಡಬೇಕು, ಕ್ರಿಶ್ಚಿಯನ್ರು ಕೊಟ್ಟರೆ ಮುಸ್ಲಿಮರು 80% ಅಂತ ಇವ್ರು ಯಾರು ಶೇರ್ ಮಾಡೋರು? ಇಡೀ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಮೀಸಲಾತಿ ಐತವೆ. ನೀವು ಅದ್ರಾಗ 80-10-10 ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಜಗಳಾಡಿದ್ದೆ ಕಾರಣದಿಂದಲೇ ಅದು ಹೋಯ್ತು. ಈಗ 10ರಿಂದ 15 ಆಗೈತೆ. ಅಂದರೆ ಹಿಂದೂಗಳಿಗೆ ಇಲ್ಲಿ ಏನೂ ಇಲ್ಲ, ಅವ್ರ ಪರ್ಸೆಂಟೇಜ್ ಏರಿಸ್ತಾ ಇದ್ದಾರೆ. ಬಹುಶಃ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರು ಇನ್ನೊಂದು 3 ವರ್ಷ ಉಳಿದ್ರೆ ಕರ್ನಾಟಕವನ್ನು ಪಶ್ಚಿಮ ಬಂಗಾಳ ಮತ್ತು ಕೇರಳ ಮಾದರಿಯಲ್ಲಿ ಮುಸ್ಲಿಂ ರಾಜ್ಯ ಮಾಡೋಷ್ಟು ಕಡೆ ಹೊಂಟಾರೆ. ಸ್ವತಃ ಸಿದ್ದರಾಮಯ್ಯ ತಮ್ಮ ಸಮುದಾಯಕ್ಕೆ ಕೊಡಲಿ, ಒಂದು ಯಾವುದು ಕುರಿಗಾರರಿಗೆ 5 ಲಕ್ಷ ರೂಪಾಯಿ ಇದಕ್ಕೆ ಸಂವರ್ಧನೆ ಕೊಡಲಿ. ಮುಸ್ಲಿಮರಿಗೆ ಬಿಟ್ಟು ಯಾರಿಗೂ ಕೊಡ್ತಾ ಇಲ್ಲ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್. ಬರೀ ಸಾಬ್ರು ಓಟು. ಅಂದರೆ ಈ ರಾಜ್ಯದಾಗ ಬರೀ ಸಾಬ್ರು ಅಟ್ಟೆ ಓಟ್ ಹಾಕ್ಯಾರ. ಹಿಂದೂಗಳು ಹಾಕಿಲ್ಲ, ಹಿಂದುಳಿದವ್ರು ಹಾಕಿಲ್ಲ, ದಲಿತರು ಹಾಕಿಲ್ಲ. ಅದಕ್ಕೆ ನಾ ಸಿದ್ದರಾಮಯ್ಯನವ್ರು ಇದು ಮುಸ್ಲಿಂ ಸರ್ಕಾರ ಆಗೈತೆ, ಇದನ್ನು ಪ್ರತಿಭಟನೆ ಮಾಡುವಂತಹ ಅರ್ಹತೆ ರಾಜ್ಯ BJP ಅಧ್ಯಕ್ಷರಿಗಿಲ್ಲ. 100 ಮಂದಿ ಕೂಡಲಾಗ್ಯಾರಿ ರಾಜ್ಯ ಅಧ್ಯಕ್ಷ ಹೋದಲ್ಲಿ. ಮನೆ 30 ಮಂದಿ ಕೂಡಲ್ಲ ಕಲಬುರಗಿ. ಮತ್ತು ಪ್ರಿಯಾಂಕಾ ಖರ್ಗೆ ಪರ್ಮಿಷನ್ ತೊಗೊಂಡು ಗುಲ್ಬರ್ಗಾಕ್ಕೆ ಹೋಗ್ತಾರವ್ರು. ಸರ್ ನಾನು ಕಲಬುರಗಿಗೆ ಬರ್ತಾ ಇದ್ದೀನಿ, ಒಂದು ಸಣ್ಣ ಹೋರಾಟ ಮಾಡ್ತೀನಿ, ದಯವಿಟ್ಟು ತಪ್ಪು ತಿಳ್ಕೊಬೇಡ, ಆಯಿತು ಬಂದು ಮಾಡಿ ಹೋಗಪ್ಪ ಅಂತ ಅವ್ರು ಹೇಳಿದ್ಮ್ಯಾಗ, ಪ್ರಿಯಾಂಕಾ ಖರ್ಗೆ ಹೇಳಿದ್ಮ್ಯಾಗ ಈ ನಮ್ಮ ಧೀಮಂತ ವಿಜಯೇಂದ್ರ ಹೋಗ್ತಾನೆ. ಸರ್, ಈಗ ವಸತಿ ಇಲಾಖೆ ಒಳಗಡೆ ದುಡ್ಡು ಕೊಟ್ಟರೆ ಮಾತ್ರ ಮನೆಗಳು ಸಿಗ್ತಾ ಇದಾವೆ ಅಂತ ಖುದ್ದು ಕಾಂಗ್ರೆಸ್ನ BR ಪಾಟೀಲ್ ಅವರೇ ಸಂಭಾಷಣೆ ಮಾಡಿದಂಥ ಆಡಿಯೋ ವೈರಲ್ ಆಗಿದೆ. ವ್ಯಾಪಕ ಭ್ರಷ್ಟಾಚಾರ ತೊಳ್ಕೈತಿ. ಈಗ ಎಲ್ಲ ಮಂತ್ರಿಗಳು ದುಡ್ಡು ಮಾಡಕ್ಕೆ ನಿಂತಾರ. ಭ್ರಷ್ಟಾಚಾರ ಏನು ಒಂದು ಅದ್ರದ್ದು ಇದು ಮೀರ್ಬಿಟ್ಟೈತಿ. BJP 40% ಎತ್ತಿದ್ರು, ಇವ್ರು 60% ಬಂದಾರೆ. ನಾವು ಕಾಂಟ್ರಾಕ್ಟರ್ ಕೇಳ್ರಿ, ಉರುಳು ಹಾಕೊಳಕತ್ತಾರ ಪಾಪ ಅವರು. ಕಾಂಟ್ರಾಕ್ಟರ್ ಬಿಲ್ ಆಗಲ್ಲ, ಈಗ ತಮ್ಮ ಮನೆ ಮಠ ಮಾರಿ ಸಾಲ ತುಂಬುವ ಪರಿಸ್ಥಿತಿ ಬಂದದ. ಇದು ಏನೋ ಇವತ್ತು ರಾಜ್ಯದಲ್ಲಿ ಎಲ್ಲರೂ ಮುಖ್ಯಮಂತ್ರಿ ಹಿಡಿದು ಎಲ್ಲರೂ ಭ್ರಷ್ಟಾಚಾರಕ್ಕೆ ನಿಂತುಬಿಟ್ಟಾರೆ. ಒಂದು ವರ್ಗಾವಣೆ ಪುಕ್ಕಟ್ ಆಗೋದಿಲ್ಲ, ಎಲ್ಲ ಟ್ಯಾಕ್ಸ್ಗಳನ್ನ ಏರಿಸ್ತಾ ಇದ್ದಾರೆ. ಇವತ್ತು ನೋಡ್ರಿ, ಸ್ಟ್ಯಾಂಪ್ ಡ್ಯೂಟಿ ಯಾರು ಸಾಲ ತೊಗೋಬೇಕಾದ್ರೆ ಬ್ಯಾಂಕ್ನಾಗ ಅವ್ರದ್ದು ಸ್ಟ್ಯಾಂಪ್ ಡ್ಯೂಟಿ ಹೆಚ್ಚು ಮಾಡ್ಯಾರ. ಇವರು ಒಂದು ಕಡೆ ಜನರ ಮೇಲೆ ಹೇರ್ಲಾಕತ್ತಾರೆ, ಇನ್ನೊಂದು ಕಡೆ ಪುಕ್ಕಟ್ ಕೊಟ್ಟಿನಿ, ಗ್ಯಾರಂಟಿ ಕೊಟ್ಟಿನಿ. ಏನು ಗ್ಯಾರಂಟಿ ತೊಗೊಂಡು ಏನು ಮಾಡೋದದ? ಅದಕ್ಕೆ ಯಾವ ಬಿಲ್ ಆಗ್ತಾ ಇಲ್ಲ. ಕಾಂಟ್ರಾಕ್ಟರ್ಗಳು ಆತ್ಮಹತ್ಯೆ ಮಾಡ್ಕೊಳಕತ್ತಾರೆ. ಕರ್ನಾಟಕದಲ್ಲಿ ಹಿಂದೂಗಳ ರಕ್ಷಣೆ ಇಲ್ಲ. ಇವೆಲ್ಲ ಹಿಂದೂ ಕಾರ್ಯಕರ್ತರು ರಾತ್ರಿ 12-1ಕ್ಕೆ ಪೊಲೀಸರು ಹೋಗಿ ಅವ್ರನ್ನ ದಬ್ಬಾಳಿಕೆ ಮಾಡಿ ಎಬ್ಬಿಸ್ತಾರೆ. ಅವ್ರು ಇದು ಕೇಳ್ತಾರೆ. ಮೊನ್ನೆ ಕೋರ್ಟ್ ಆದೇಶ ಮಾಡಿದ್ದ ರಾತ್ರಿ ಹೋಗಬಾರ್ದತ್ತ. ಗಿರೀಶ್ ಭಾರದ್ವಾಜನೋ ಸಾಮಾಜಿಕ ಕಾರ್ಯಕರ್ತರು ಮಾಡಿದ್ರಿಂದ ಪಾಪ ಪೊಲೀಸರದೇನು ತಪ್ಪಿಲ್ಲ. ನಿಮಗೆ ಅಲ್ಲಿ ಏನು ಕ್ರಿಕೆಟ್ ಯಾವುದದು ಏನು ಕೊಡಬೇಕು, ಯಾಕಪ್ಪ ಅದು? ಅವ್ರು ಏನು ಪೊಲೀಸರು ಏನು ರಿಪೋರ್ಟ್ ಕೊಟ್ಟಿದ್ರು? ನಮ್ಮ ಸೆಕ್ಯೂರಿಟಿ ಆಗೋದಿಲ್ಲ, ನಮಗೆ ತೊಂದರೆ ಯಾಕೆ? ಹೌದು, ಪೊಲೀಸ್ ಇಲಾಖೆ ಏನು ಹೇಳ್ತದೆ ನಾವು ಕೇಳಬೇಕು.
ವಿದೌಟ್ ಸೆಕ್ಯೂರಿಟಿ ಅವ್ರು ನೋಡ್ರಿ ಬೇರೆ ಬೇರೆ ಕಡೆ KSRP ತರಿಸ್ಬೇಕು, ಬಟಾಲಿಯನ್ ತರಿಸ್ಬೇಕು. ಯಾಕಂದ್ರೆ ಲಕ್ಷಗಟ್ಟಲೆ ಮಂದಿ ಕೊಡ್ತಾರಂದ್ರೆ ಒಬ್ಬ ADGP ರ್ಯಾಂಕ್ದವ್ರು ಪೊಲೀಸ್ ಕಮಿಷನರ್ ಸಸ್ಪೆಂಡ್ ಮಾಡ್ತೀರಿ. ನಿಮ್ಮ ಮಾನ ಮರ್ಯಾದೆ ಐತೆ. ಒಬ್ಬ ಒಳ್ಳೆಯ ಅಧಿಕಾರಿ ಅವರು ದಯಾನಂದ ನಮ್ಮ ಬಿಜಾಪುರ SP ಇದ್ರು, ಭಾರಿ ಒಳ್ಳೆ ಅಧಿಕಾರಿ, ನಾವು ನೋಡಿದ್ದೀವಿ ಅವ್ರನ್ನ. ಅಂಥ ಅಧಿಕಾರಿನೂ ಒಬ್ಬ ಆ ರ್ಯಾಂಕಿಗೆ ಹೋದಂಥ ಅಧಿಕಾರಿ ನೀವು ಸಸ್ಪೆಂಡ್ ಮಾಡ್ತೀರಿ. ಅಲ್ಲಿ ಇವ್ರನ್ನ ಕಮಿಷನರ್ ಸಸ್ಪೆಂಡ್ ಮಾಡ್ತೀರಿ. ಮತ್ತು ಇವ್ರು ತಳಗಿನ 3-4 ಮಂದಿ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿರಿ. ಸಸ್ಪೆಂಡ್ ಆಗಬೇಕಾಗಿದ್ದು ಸಿದ್ದರಾಮಯ್ಯ, DK ಶಿವಕುಮಾರ್. ನಿಮ್ಮ ಮಕ್ಕಳ ಮೊಮ್ಮಕ್ಕಳ ವೈಭವೀಕರಣ ಮಾಡ್ಲಾಕ ವಿಧಾನಸಭೆ ಅಂದರೆ ನೀವು ಸಿದ್ದರಾಮಯ್ಯ ವಿಧಾನಸಭಾ ಮೆಟ್ಟಲ್ತನ ಅಟ್ಟೆ ಮುಖ್ಯಮಂತ್ರಿ ಅದಾರ, ಇವ್ ನಾನು ಮೆಟ್ಟಲ್ತನ ಅಟ್ಟೆ ನಾಚಿಕೆ ಆಗ್ಬೇಕು. ಇಡೀ ಕ್ರಿಕೆಟ್ ಕರ್ನಾಟಕ ರಾಜ್ಯಕ್ಕೆ ಮುಖ್ಯಮಂತ್ರಿ ನಮ್ಮ ವಿಧಾನಸೌಧ ಮೆಟ್ಟಲ್ಕೋ ಅಂದಾಗ ಇದನ್ನು ಯಾವುದೂ BJP ಹೋರಾಟ ಮಾಡುವಂಥ ನೈತಿಕತೆ ಕಳ್ಕೊಡತ್ತೆ. ಯಾಕಂದ್ರೆ ಸಿದ್ದರಾಮಯ್ಯ, DK ಶಿವಕುಮಾರ್ ಹೇಳ್ತಾರೆ ವಿಜೇಂದ್ರಗೆ, ನೀ ಏನಾರೇ ಹೋರಾಟ ಮಾಡಿದಂದ್ರೆ ನಿನ್ನ ಅಪ್ಪಂದು ಮುಗಿಸೋ ತೆಗಿತೀವಿ, ನೀ ಏನು ನಿಮ್ಮ ಅಪ್ಪನ ಸೈಡ್ ಡುಪ್ಲಿಕೇಟ್ ಮಾಡಿಲ್ಲ ಅದನ್ನು ತೆಗಿತಂತ ಫೈಲ್ ಹಿಂಗೆ ವಾಟ್ಸಪ್ನಾಗ ಕಳಿಸ್ಬಿಡ್ತಾರೆ. ಇಲ್ಲ ಸರ್, ಸುಮ್ಮನೆ ಮೇಲಿಂದ ಭಾಳ ಪ್ರೆಷರ್ ಇದೆ ಸರ್, ನಮ್ಮ ಮಗ ಯತ್ನಾಳ್ ಒಂದು ಭಾಳ ನಮ್ಗೆ ಬೈತಾ ಇದ್ದಾನೆ, ಅದಕ್ಕೆ ನೀವು ಮಾಡ್ತಾ ಇದ್ದೀವಿ ಸರ್ ಅತ್ತೋತಾರೆ. ಯತ್ನಾಳ್ ಬೈಲಿಕ್ಕಂದ್ರೆ ಈ ನನ್ನ ಮಕ್ಳು ಏನೂ ಮಾಡೋದಿಲ್ಲ, ಆರಾಮ್ ಮನ್ಯಾಗ ರಾತ್ರಿ DK ಶಿವಕುಮಾರ್ ಮನೆಗೆ ಹೋಗಿ ಊಟ ಮಾಡಿ ಬರ್ತಾರೆ, ಸಿದ್ದರಾಮಯ್ಯ ಮನೆಗೆ ಹೋಗಿ ಮುಂಜಾನೆ ಒಳ್ಳೆ ಕುರಿ ಹಾಲು ಕುಡಿದು ಬರ್ತಾರೆ ನಮ್ಮ BJP. ಒಂದು ಉಪವಾಸನೆ ಇತ್ತು, ಉಪನ್ಯಾಸಕ್ಕೆ ಅಡಚಣೆ ಮಾಡ್ತಾ ಇದ್ದಾರೆ ಪೊಲೀಸರು. ರಾಜಕೀಯವಾಗಿ ಯಾವುದೇ ಕೂಡ ಮಾತಾಡೋ ಹೋಗಿಲ್ಲ ಅಂತ ಹೇಳಿ, ಮತ್ತೆ ಇತಿಹಾಸ ಹೇಳುವಾಗ ಆಟೋಮೆಟಿಕ್ಲಿ ಹಿಂದಿನ ಯಾವ ಪಕ್ಷ ಇತ್ತು ಅದನ್ನ ಹೇಳಬೇಕಾಗಿತ್ತು. ಹಾಗಿದ್ರೆ ಸೂಲಿಬಲಿ ಅವರು ಇತಿಹಾಸದಲ್ಲಿ ಏನಾಗಿದೆ, ಅವರು ಎಲ್ಲ ಬುಕ್ಗಳನ್ನು ರೆಫರೆನ್ಸ್ ಮಾಡಿ ಮತ್ತು ನಮ್ಮ ದೇಶದ ಸಂಸ್ಕೃತಿ ಹಿಂದೆ ಹೆಂಗೆ ಅನ್ಯಾಯ ಆಯಿತು, ಬಂಗಾಲರಿಂದ ಹೆಂಗೆ ಅನ್ಯಾಯ ಆಯಿತು, ಔರಂಗಜೇಬ್ ಏನು ಮಾಡದ, ಇವೆಲ್ಲ ಹೇಳಬೇಕಲ್ಲ. ಕಾಶ್ಮೀರ್ನಾಗ ಏನಾಯಿತು, ಹಿಂದೂಗಳನ್ನು ಕಟ್ಗಿ ಕೊರಿ ಮಷಿನ್ದಾಗ ಹಾಕಲ್ಲ ಸತ್ತು ಹೊಡೆದ್ರು. ಕೇರಳದಾಗ ಇವತ್ತು ಏನಾಗ್ತಾ ಇದೆ, ಲವ್ ಜಿಹಾದ್ ಬಗ್ಗೆ ಮಾತಾಡಬೇಕಲ್ಲ. ಹಿಂದೂಗಳು ಜಾಗೃತಿ ಮಾಡೋದು ಅವರ ಕೆಲಸದ ಅವ್ರು ಮಾಡ್ತಾ ಇದ್ದಾರೆ. ಒಟ್ಟಾರೆ ಎಲ್ಲ ಹಿಂದೂ ನಾಯಕನ ಮುಗಿಸ್ಬೇಕಂತೇಳಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ನನ್ನ ಮ್ಯಾಗೂ ಇಲ್ಲಿ ಬಿಜಾಪುರ ತಹಸೀಲ್ದಾರ್ ನಾನು ನೋಟಿಸ್ ಕೊಟ್ಟಿದ್ರು, ನಿಮ್ಗೆ ಯಾಕೆ ನಿರ್ಬಂಧ ಏರಬಾರ್ದು ಅಂತೇಳಿ. 58 ಕೇಸ್ ಅದಾವ ಅಂತೇಳಿ ನಾನು ನೋಟಿಸ್ ಕೊಟ್ಟಿದ್ರು. ನಾನು ಮನೆಗೆ ಹೈಕೋರ್ಟಿಗೆ ಹೋದೆ, ತಹಸೀಲ್ದಾರ್ಗೆ ವಾಪಸ್ ಅವರು ಹೈಕೋರ್ಟಿಗೆ ಬಂದು ಹಾಜರಾಗ್ಲಕ್ಕೆ ಹೇಳ್ಯಾರ. ಎಲ್ಲ ಕೇಸುಗಳಿಗೆ ಸ್ಟೇ ಕೊಟ್ಟದ ನ್ಯಾಯಾಲಯ. ಈಗ ನನಗೇನೂ ಮಾಡೋಕ್ಕಾಗೋದಿಲ್ಲ. ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಪೊಲೀಸ್ ಇಲಾಖೆಯನ್ನು ದುರ್ಬಳಕೆ ಮಾಡ್ಕೋತಾ ಇದ್ದಾರೆ. ದಕ್ಷ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳಿಗೆ ದಯಾನಂದ್ ಅಂತವ್ರಿಗೆ ಸಸ್ಪೆಂಡ್ ಮಾಡ್ತಾರೆ. ಅತ್ಯಂತ ಭ್ರಷ್ಟರಿಗೆ ಇವರು ಸಹಕಾರ ಮಾಡ್ತಾ ಇದ್ದಾರೆ. ಪೊಲೀಸ್ ವ್ಯವಸ್ಥೆನ ಕರ್ನಾಟಕ ಪೊಲೀಸ್ ಅಂದರೆ ಇಡೀ ದೇಶದಲ್ಲಿ ಮಾದರಿ, ಅದನ್ನು ಹಾಳು ಮಾಡ್ಲಕತ್ತಿದ್ದೆ ಈ ಸಿದ್ದರಾಮಯ್ಯ. ಅದರಾಗ ಏನು ಬಾಯಿನೇ ತಿಲ್ಲಾರಂತ ಪರಮೇಶ್ವರ ಹೋಮ್ ಮಿನಿಸ್ಟ್ರು, ಪಾಪ ಅವ್ರದ್ದು ರೈನಾ ಕೇಸ್ನಾಗ ಸಿಕ್ಕವರು ರೈನಾ ಆಗ್ಯಾರ, ಮತ್ತೇನು ಮಾಡೋದು. जैसा कि आप सब जानते हैं कि आप सभी का प्यार हमारे साथ कायम है, इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।